ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ನಾನಿವತ್ತು ನಿಮಗೆ ಮಶ್ರೂಮ್ ಬಿಸ್ನೆಸ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಶ್ರೂಮ್ ಬಿಸ್ನೆಸ್ ಮಾಡೋದಕ್ಕೆ ಮೈನ್ ಪ್ರಾಬ್ಲಮ್ ಏನಿರುತ್ತೆ? ಒಂದು, ನಾಲೆಜ್ ಇರೋದಿಲ್ಲ. ಎರಡನೇದು, ಜಾಗ ಇರೋದಿಲ್ಲ. ಮೂರನೇದು, ಟೈಮ್ ಇರೋದಿಲ್ಲ. ಇವೆಲ್ಲ ಇದ್ದು ಮಾಡಿದ್ರು ಯಾರು ತಗೊಂತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದು, ನಾಲೆಜ್ ಇಲ್ಲ ಅಂತಿದ್ರೆ ನಿಮಗೆ ವಿತ್ ಸರ್ಟಿಫಿಕೇಟ್ ಟ್ರೈನಿಂಗ್ ಕೊಡುವಂಥ ಕಂಪ್ನಿಗಳು ತುಂಬ ಇದೆ. ಅದರಲ್ಲಿ ಅಫೋರ್ಡೆಬಲ್ ಮತ್ತು ಬೆಸ್ಟ್ ಆಗಿರೋದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಸ್ಟ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಎರಡನೇದು, ಜಾಗ ಇರೋದಿಲ್ಲ. ನಿಮಗೆ ಯಾವುದೇ ಫಾರ್ಮೇ ಬೇಕು, ಶೆಡ್ಡೇ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಚಿಕ್ಕ ರೂಮ್ ಇದ್ರೂ ಪರವಾಗಿಲ್ಲ, ಅದರಲ್ಲೂ ಮಾಡ್ಬೋದು. ಅದು ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ನಾರ್ಮಲ್ ಮನೆಗಳೇ. ಇಲ್ಲಿ ಕೂಡ ಮಶ್ರೂಮ್ ಫಾರ್ಮಿಂಗ್ ಮಾಡ್ಬೋದು. ತುಂಬ ಜನಕ್ಕೆ ಖಾಲಿ ಜಾಗ ಸಿಗದೆ ಇದ್ರೆ ಇದೇ ಬೆಸ್ಟು. ಆದರೆ ಇಲ್ಲಿ ಸ್ವಲ್ಪ ಸೆಟಪ್ ಮಾಡ್ಕೊಬೇಕಾಗಿರುತ್ತೆ. ಇಷ್ಟು ಚಿಕ್ಕ ಜಾಗದಲ್ಲಿ ಇವರು ಹೇಗೆ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇವಿಷ್ಟೂ ಒಂದು ರೂಮ್ನಲ್ಲಿ ಬೆಳೀತಿರೋದು. ಸೊ ಇವಾಗ ನೋಡಿದ್ರಲ್ಲ, ಒಂದು ಮನೆ ಒಳಗೆ ಹೇಗೆ ಬೆಳೆಸ್ಬೋದು ಅಂತ. ನಿಮ್ಗೆ ಈ ಥರದ ಮನೆಗಳು ಬೆಂಗಳೂರಲ್ಲಿ ಒಂದು 10,000 ಸಿಗ್ಬೋದು. ಇಲ್ಲ ನೀವೇನಾದರೂ ಊರುಗಳ ಕಡೆ ಇದ್ರೆ ಅವು ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ನಿಮ್ಮ ಸುತ್ತಮುತ್ತನೇ ಎಲ್ಲಿ ಈ ಥರ ಮನೆಗಳಿದ್ದಾವೆ ಅಂತ ವಿಚಾರಿಸಿ ಅಲ್ಲಿ ಓನರ್ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡ್ಬೋದು. ಫಸ್ಟೇ ದೊಡ್ಡದಾಗಿ ಸ್ಟಾರ್ಟ್ ಮಾಡೋದಕ್ಕಿಂತ ನಾನಿವಾಗ ತೋರಿಸಿದ್ನಲ್ಲ, ಇಷ್ಟು ಚಿಕ್ಕ ಜಾಗದಲ್ಲಿ ಸ್ಟಾರ್ಟ್ ಮಾಡಬೇಕು. ಮೂರನೇದು, ಟೈಮ್ ಇರೋದಿಲ್ಲ. ಜಾಗ ಏನೋ ಓಕೆ, ಬಟ್ ಟೈಮೇ ಇಲ್ವಲ್ಲ. ಐ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ದಟ್. ಅದಕ್ಕೆ ನಾನು ಇವತ್ತು ನಿಮಗೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ರಂಜಿತ್ ಅಂತ. ಸೊ ನಾನಿಲ್ಲಿ ಮಶ್ರೂಮ್ಸ್ ಗ್ರೋ ಮಾಡ್ತಾ ಇದ್ದೀನಿ. ಇವರು ನಾರ್ಮಲ್ ಆಗಿ 9 to 7 ಜಾಬ್ ಮಾಡಿ ಈವ್ನಿಂಗ್ ಟೈಮ್ ಮತ್ತೆ ಸಂಡೇ ಹೊತ್ತು ಫ್ರೀ ಇರಬೇಕಾದ್ರೆ ಈ ಫಾರ್ಮ್ನ ಸೆಟಪ್ ಮಾಡಿದ್ದಾರೆ. ಚಿಕ್ಕದಾಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಹೆಸರು ಬಂದ್ಬಿಟ್ಟು SLN ಆರ್ಗ್ಯಾನಿಕ್ ಮಶ್ರೂಮ್ ಅಂತ ನಾನು ನೇಮಿಂಗ್ ಮಾಡ್ಕೊಂಡಿದ್ದೀನಿ. ಇವರು ಈ ಜಾಗದಲ್ಲಿ ಮಶ್ರೂಮ್ನ ಹೇಗೆ ಬೆಳೆಸ್ತಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಅವರು ಜಾಗ ಹುಡುಕ್ತಿರ್ಬೇಕಾದ್ರೆ ಅವ್ರಿಗೆ ಈ ಒಂದು ಮನೆಗಳು ಕಾಣಿಸುತ್ತೆ. ಸ್ವಲ್ಪ ಹಳೇದು ಪ್ಲಸ್ ಯಾರು ಇಲ್ದೇ ಇರೋ ಕಾರಣ ಆ ಮನೆ ಓನರ್ ಹತ್ರ ಮಾತಾಡ್ಕೊಂಡು ಈ ಜಾಗನ ಬಾಡಿಗೆಗೆ ತಗೊಂತಾರೆ. ಆಮೇಲೆ ಈ ಜಾಗನೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಸೆಟಪ್ ಮಾಡ್ಕೊಂಡಿದ್ದಾರೆ. 10 ಮರದ್ದು ದಿಂಬುಗಳು. ಇದು ಆ್ಯಕ್ಚುಲಿ ನಾರ್ಮಲ್ ಮನೆಗಳಲ್ಲಿ ಇರೋದಿಲ್ಲ, ಸೊ ನಾವೇ ಸೆಟಪ್ ಮಾಡ್ಕೊಬೇಕಾಗುತ್ತೆ. ಇದು ಮಾಡೋದಕ್ಕೆ ಎಷ್ಟಾಗುತ್ತೆ ಅಂದರೆ 4,000 ಆಗುತ್ತೆ. 4,000 ಆಯಿತು ನನಗೆ. ಸೊ ಅದು ಡಿಪೆಂಡ್ಸ್ ಆನ್ ನಾವೇ ಯಾವ ಥರ ಮರ ಚೂಸ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಈ ಥರ ಬಂಬ್ ಹಾಕಿಸ್ಕೊಂಡ್ಮೇಲೆ ಅದಾದ್ಮೇಲೆ ಈ ಥರ ರೋಪ್ ಕಟ್ಟಬೇಕು. ರೋಪ್ ಕಟ್ಕೊಂಡ್ರೆ ಒಂದೊಂದು ರೋಪಲ್ಲಿ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಚಿಕ್ಕದು ನೂಲ್ ಬರುತ್ತಿದ್ದು ಈ ನೂಲ್ ದಾರ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಇವಾಗ ಫಾರ್ಮ್ ಸೆಟಪ್ ಮಾಡೋದು ನೋಡಿದ್ದೀರಾ. ಇನ್ನು ಇವರು ಮಶ್ರೂಮ್ ಗ್ರೋ ಮಾಡೋ ಪ್ರಾಸೆಸ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ತಿರೋಷ್ಟು ದೊಡ್ಡ ಪಾತ್ರೆಯಲ್ಲಿ ನೀವು ಎಷ್ಟು ಮಶ್ರೂಮ್ ಬ್ಯಾಗ್ಸ್ನ ತಯಾರು ಮಾಡ್ತಿದ್ರೋ ಅದ್ರ ಇಂಟು 1.5 ಲೀಟರ್ಸ್ ಹಾಕೊಳ್ಬೇಕು. ಮತ್ತೆ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಒಂದು 5-10 ರೂಪೀಸ್ ಕೊಟ್ಟು ಈ ಕ್ಯಾನ್ ಅಷ್ಟು ತಂದರೂ ಸಾಕು. ನೀವಿಲ್ಲಿ ನೋಡ್ತಿರೋಂಥ ಬ್ಯಾಗ್ನಲ್ಲಿ 25 kg ಅಷ್ಟು ವುಡ್ ಪ್ಯಾಲೆಟ್ಸ್ ಇರುತ್ತೆ. ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಮತ್ತೆ ಬ್ಯಾಗ್ಸ್ ಮಾಡೋದಕ್ಕೆ ನೀವು ಈ ಥರ PP ಕವರ್ಸ್ನ ಯೂಸ್ ಮಾಡಿದ್ರೆ ಬೆಸ್ಟ್. ಇದರಲ್ಲಿ 51 ಮೈಕ್ರಾನ್ಸ್ ಇರೋದ್ರಿಂದ ಇದು ಹೀಟ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಪ್ಲಸ್ ವೆಯ್ಟ್ ಕೂಡ ತಡೆಯುತ್ತೆ. ಯಾಕಂದ್ರೆ ನಾವು ಈ ಬ್ಯಾಗ್ನ ತಯಾರು ಮಾಡೋಷ್ಟಿಗೆ ಏನಿಲ್ಲ ಅಂದ್ರೂ ಒಂದು ಬ್ಯಾಗು 2 to 3 kgs ವೆಯ್ಟ್ ಮಾಡುತ್ತೆ. ಇನ್ನು ಒಂದು ಕಡೆಯಿಂದ ಇವೆಲ್ಲನೂ ಕವರ್ಸ್ಗೆ ಹಾಕಿ ಬ್ಯಾಗ್ನ ತಯಾರು ಮಾಡೋಣ. ಎಲ್ಲದಕ್ಕೂ ಕರೆಕ್ಟ್ ಕ್ಯಾಲ್ಕುಲೇಷನ್ ಇದ್ರೆ ಔಟ್ಪುಟ್ ಕರೆಕ್ಟ್ ಆಗಿ ಬರುತ್ತೆ. ವೆಯ್ಟ್ ನೋಡೋದಕ್ಕೆ ನಿಮ್ಮ ಹತ್ರ ಈ ಥರದ್ದೊಂದು ಚಿಕ್ಕ ವೇಯಿಂಗ್ ಮಿಷಿನ್ ಇದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇವಾಗ ನಾವು ಎಷ್ಟು ಬ್ಯಾಗ್ಗಳು ಮಾಡಬೇಕೋ ಅಷ್ಟು ಬ್ಯಾಗ್ಗಳಿಗೂ ನೀಟಾಗಿ ವುಡ್ ಪೆಲೆಟ್ಸ್ನ ಹಾಕಬೇಕು. ನಾವಿವಾಗ ರೆಡಿ ಮಾಡ್ಕೊತಿರುವಂತಹ ಎಲ್ಲ ಬ್ಯಾಗ್ಗಳಿಗೂ ಈಕ್ವಲ್ ಆಗಿ ವುಡ್ ಪೆಲೆಟ್ಸ್ನ ಹಾಕ್ತಿದ್ದೀವಿ. ಲೈಕ್ ನೀವಿಲ್ಲಿ ವೇಯಿಂಗ್ ಮಿಷಿನ್ನಲ್ಲಿ ವೆಯ್ಟ್ ನೋಡ್ತಿರ್ಬೋದು. ಕರೆಕ್ಟಾಗಿ ಎಲ್ಲ ಬ್ಯಾಗ್ಗಳಿಗೂ ಸೇಮ್ 1 kg ವೆಯ್ಟ್ ಇರುತ್ತೆ. ಇದನ್ನು ನೀವು ಆನ್ಲೈನ್ನಲ್ಲೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಆಫ್ಲೈನ್ನಲ್ಲೂ ಪರ್ಚೇಸ್ ಮಾಡ್ಬೋದು. ನಾವಿವಾಗ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಫ್ರಮ್ ಸ್ಕ್ರ್ಯಾಚ್ ಹೇಗೆ ಗ್ರೋ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀವಿ. ನಿಮಗೆ ಇಷ್ಟೆಲ್ಲ ಮಾಡೋಷ್ಟು ಟೈಮು ಮತ್ತು ಜಾಗ ಇಲ್ಲ ಅಂದರೆ ಎಷ್ಟೊಂದು ಕಂಪ್ನಿಗಳು ಆಲ್ರೆಡಿ ಮಾಡಿರುವಂತಹ ಬ್ಯಾಗ್ಸ್ನ ನಿಮಗೆ ಕೊಡ್ತಾರೆ. ನೀವು ಜಸ್ಟ್ ಅದಕ್ಕೆ ವಾಟರ್ ಸ್ಪ್ರೇ ಮಾಡಿ ಔಟ್ಪುಟ್ ಬಂದಾಗ ಸೇಲ್ ಮಾಡಬೇಕು. ಆದರೆ ನನಗನ್ಸೋ ಪ್ರಕಾರ ನೀವೇನಾದರೂ ಓನ್ ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತಿದ್ರೆ ಎಲ್ಲನೂ ನೀವೇ ಫ್ರಮ್ ಸ್ಕ್ರ್ಯಾಚಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ.
ಯಾಕಂದರೆ ಆವಾಗಲೇ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಇನ್ನು ನಾವು ಬ್ಯಾಗ್ಸ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ನೀರು ಬಾಯ್ಲ್ ಆಗಿತ್ತು. ಆ ನೀರನ್ನ ಇಲ್ಲಿ ಕಾಣ್ತಿರೋಂಥ ಜಗ್ನಲ್ಲಿ ಕರೆಕ್ಟಾಗಿ 1.5 ಲೀಟರ್ಸ್ನ ತಗೊಂಡು ಪ್ರತಿ ಬ್ಯಾಗ್ಗೂ ಹಾಕಬೇಕು. ನೀರೇನಿಲ್ಲ ಅಂದರೂ 10 ನಿಮಿಷದಲ್ಲಿ ಬಾಯ್ಲ್ ಆಗಿರುತ್ತೆ. ಆ್ಯಂಡ್ ಈ ನೀರನ್ನ ಬಿಸಿಯಾಗಿರ್ಬೇಕಾದ್ರೇ ಹಾಕಬೇಕು. ಇವಾಗ ನೀರು ತಣ್ಣಗಾಗಕ್ಕಿಂತ ಮುಂಚೆ ಇದ್ರೊಳಗೆ ಹಾಕ್ಬೇಕು, ಬಿಸಿ ಬಿಸಿನೇ ಹಾಕ್ಬೇಕು. ಓಕೆ, ಇದ್ರೊಳಗೆ ಎಷ್ಟು ಲೀಟರ್ ಹಾಕ್ತೀರಾ ಇದರಲ್ಲಿ? 1.5 ಲೀಟರ್. ಇದು 1.5 ಲೀಟರ್. 1.5 ಲೀಟರ್ ಇದು ಜಗ್ಗು. ಕವರ್ ಏನಾಗಲ್ವಾ ಬ್ರೋ ಬಿಸಿ ಇದೆ? ಅದಕ್ಕೆ ಟಿಪಿ ಕವರ್ ಅನ್ನೋದು ಅದನ್ನು. ಟಿಪಿ ಕವರು ಇದು ವೆಯ್ಟ್ ಹೀಟ್ ರೆಸಿಸ್ಟೆನ್ಸ್ ಮಾಡುತ್ತೆ. ಹಾಂ, ಆಮೇಲೆ 51 ಮೈಕ್ರಾನ್ಸ್ ಇರುತ್ತೆ. ಸೊ ಒಂದೇ ಕಡೆ ಹಾಕ್ದಲೆ ಸುತ್ತ ಹಾಕ್ಬೇಕು. ಸುತ್ತ ಹಾಕ್ಬೇಕು. ಕೈ 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 ಹತ್ರ ಎರಡು ಕೈ ಮೇಲೆ ಬಿಟ್ಟರು. ಸೊ ಇಷ್ಟೇ. ಇಷ್ಟು ಹಾಕಿ ಇದನ್ನ ಫೋಲ್ಡ್ ಮಾಡಿದೆ. ಸೊ ಹಿಂಗೆ ಮಾಡಿ ಸೊ ಇಷ್ಟೇ. ಸೊ ಒಂದು ರೆಡಿ. ನೀವಿಲ್ಲಿ ನೋಡ್ತಿರೋ ಹಾಗೆ ನಾವು ಬಿಸಿ ನೀರನ್ನ ಸುತ್ತ ಹಾಕಿದ ತಕ್ಷಣ ಆ ಒಳಗಿರೋ ಪದಾರ್ಥ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಡಲೇ ಅದನ್ನು ನೀಟಾಗಿ ಕವರ್ ಮಾಡಿ ಸೈಡ್ನಲ್ಲಿ ಇಟ್ಕೋಬೇಕು. ನಾವಿವಾಗ ಒಂದು 8 ಬ್ಯಾಗ್ಸ್ನ ಮಾತ್ರ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಸರಿ, ಇವಾಗ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ ಬ್ರೋ? ನೆಕ್ಸ್ಟ್ ಇದನ್ನ 8 ಅವರ್ಸ್ ಸೋಕ್ ಮಾಡ್ತೀವಿ. ಹಾಂ, ಸೊ ಸೋಕ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಪಾನಿಂಗ್ ಮಾಡಬೇಕು. ಸೊ ಸ್ಪಾನಿಂಗ್ ಮಾಡಕ್ಕೆ ನಮಗೆ ಕೂಲ್ ಆಗಬೇಕು. ಓಕೆ. ಸೊ ಕೂಲಿಂಗಿಗೆ ನಮಗೆ 8 ಅವರ್ಸ್ ಬೇಕೇ ಬೇಕು. 8 ಅವರ್ಸ್ ಇಡಬೇಕಿದ್ದು ನನಗೆ. 8 ಅವರ್ಸ್ ಬೇಕು. ನಾವು ನೆಕ್ಸ್ಟ್ ಈ ಬ್ಯಾಗ್ನ ಇಡೋಂಥ ಜಾಗ ಫುಲ್ಲು ಸ್ಯಾನಿಟೈಸ್ ಆಗಿರಬೇಕು. ನಾವು ಇದ್ರ ಒಳಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕೈ ಕಾಲನ್ನೆಲ್ಲ ಸ್ಯಾನಿಟೈಸರ್ ಹಾಕಿರೋಂಥ ವಾಟರ್ನಲ್ಲಿ ನೀಟಾಗಿ ತೊಳ್ಕೋಬೇಕು. ಸೊ ಕ್ಲೀನಿಂಗು ನಾವೆಷ್ಟು ಮೇಂಟೈನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಶ್ರೂಮ್ ಗ್ರೋ ಆಗುತ್ತೆ ಅಂಡ್ ಕಂಟಾಮಿನೇಷನ್ ಕೂಡ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ನಾನು ಡೆಟಾಯಿಲು ಸ್ಯಾನಿಟೈಸರ್ 2 ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇರೋದಕ್ಕೆ. ಸೊ ನಾನು ಬ್ಯಾಗಿಂಗ್ ಇಡೋ ಜಾಗಕ್ಕೆ ನಾನು ಸೊ ಆ ಥರ ಮಾಡ್ತಾ ಇದ್ದೀನಿ. ಒಂದು 8 ಅವರ್ಸ್ ಆದಮೇಲೆ ನಾವಿವಾಗ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇನೆಂದರೆ ಆವಾಗಲೇ ಬ್ಯಾಗ್ಸ್ ಮಾಡಿದ್ವಲ್ಲ, ಆ ಬ್ಯಾಗ್ಸ್ನ ತಗೊಂಡು ಒಳಗೆ ನೀಟಾಗಿ ಪುಡಿ ಪುಡಿ ಮಾಡಬೇಕು. ಇವಾಗ ನಾವು ಆ ಬ್ಯಾಗ್ನ ಸುತ್ತ ಸ್ಪಾನ್ನ ಹಾಕ್ತಿದ್ದೀವಿ. ಇದು ನಿಮಗೆ IAHR ಹೆಸರುಘಟ್ಟದಲ್ಲಿ kg 90 ರೂಪಾಯಿಗೆ ಸಿಗುತ್ತೆ. ಇದು ಕೂಡ ಕರೆಕ್ಟಾಗಿ ಒಂದು ಬ್ಯಾಗ್ಗೆ 140 ಗ್ರಾಮ್ಸ್ ಹಾಕ್ತಿದ್ದೀವಿ. ಫುಲ್ ನೀಟಾಗಿ ಒಳಗೆಲ್ಲ ಸ್ಪ್ರೆಡ್ ಆಗೋ ರೀತಿ ಹಾಕಬೇಕು. ನೀಟಾಗಿ ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ಹಾಕಿದ್ಮೇಲೆ ಆ ಬ್ಯಾಗ್ಗಳಲ್ಲಿ ಸ್ವಲ್ಪನೂ ಗಾಳಿ ಇಲ್ದಿರೋ ಥರ ಟೈಟಾಗಿ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿರೋ ಬ್ಯಾಗ್ ಸುತ್ತನೂ ನಾವು ಈ ಥರ ಸೂಜಿನಲ್ಲಿ ಚುಚ್ತೀವಿ. ಜಸ್ಟ್ ಅದಕ್ಕೆ ಸ್ವಲ್ಪ ಮಟ್ಟಿನಲ್ಲಿ ಗಾಳಿ ಆಡಲಿ ಅಂತ. ಇದಾದಮೇಲೆ ಇದನ್ನು ಕಂಪ್ಲೀಟ್ ಡಾರ್ಕ್ ರೂಮ್ಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಕಂಪ್ಲೀಟಾಗಿ ಯಾವುದೇ ಗಾಳಿ ಬೆಳಕು ಇರೋದಿಲ್ಲ.
ನಿಮಗೆ ಡಾರ್ಕ್ ರೂಮ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ಅದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬ್ಯಾಗ್ನಲ್ಲಿ ಸ್ವಾನ್ನ ಹಾಕಿದ್ಮೇಲೆ ಕಂಪ್ಲೀಟ್ 15 ಡೇಸು ಆ ಬ್ಯಾಗ್ನ ಡಾರ್ಕ್ ರೂಮ್ನಲ್ಲಿ ಇಟ್ಟಿರ್ತಾರೆ. ಪ್ಲಸ್ ನಾನು ಆವಾಗಲೇ ಹೇಳ್ದಂಗೆ ಗಾಳಿ ಬೆಳಕು ಮಾತ್ರ ಇಲ್ಲಿ ಬರೋದಿಲ್ಲ. ಇಲ್ಲಿ ಪ್ರತಿಯೊಂದು ಬ್ಯಾಗ್ಸ್ನಲ್ಲೂ ಆ ಬ್ಯಾಗ್ಸ್ನ ಡೇಟ್ಸ್ನ ಬರೆದಿರ್ತಾರೆ. ಸೊ ಅವಾಗ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಹಾಗೆ ಬೇರೆ ರೂಮ್ಗೆ ಶಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ 2 ಡೇಟ್ಸ್ ಹಾಕಿದ್ದಾರೆ. ಒಂದು ಆ ಬ್ಯಾಗ್ ರೆಡಿ ಆಗಿದ್ದ ದಿನ, ಎರಡನೇದು ಆ ಬ್ಯಾಗ್ನ ಬೇರೆ ರೂಮ್ಗೆ ಶಿಫ್ಟ್ ಮಾಡುವಂಥ ದಿನ. ನಿಮಗೆ ಇವ್ರ ಮನೆಯೆಲ್ಲ ಸೆಟಪ್ ಮಾಡಿರುವಂತಹ ಐಡಿಯಾ ಇಷ್ಟ ಆಗಿದ್ದರೆ ನೀವು ಕೂಡ ಇದನ್ನು ಫಾಲೋ ಮಾಡಿ. ಮತ್ತು ಒಳ್ಳೆ ರಿಸಲ್ಟ್ಸ್ ಬಂದರೆ ನಮ್ಮ ವಿಶ್ವದರ್ಶಕಗೆ ತಿಳಿಸೋದು ಮಾತ್ರ ಮರಿಬೇಡಿ. 15 ಡೇಸ್ ಆದಮೇಲೆ ನಾವು ಈ ರೂಮ್ಗೆ ಶಿಫ್ಟ್ ಮಾಡ್ತೀವಿ. ಮತ್ತು ಈ ರೂಮ್ ಕೂಡ ತುಂಬ ನೀಟಾಗಿರಬೇಕು. ಅದಕ್ಕೆ ಪ್ರತಿ ಸಲ ಒಳಗೆ ಹೋಗ್ಬೇಕಾದ್ರೆ ಈ ಥರ ಸ್ಯಾನಿಟೈಸರ್ ಹಾಕಿರೋಂಥ ನೀರಿಂದ ಕೈಕಾಲನ್ನ ತೊಳ್ಕೊಬೇಕು. ಮತ್ತು ಮಶ್ರೂಮ್ ಬೆಳೆಯುವಂಥ ರೂಮ್ನ ಕೆಳಗೆ ಕೂಡ ಈ ಥರ ವಾಟರ್ ಸ್ಪ್ರೇ ಮಾಡೋದ್ರಿಂದ ಆ ಜಾಗ ಕೂಲಾಗಿರುತ್ತೆ. ಕೋಲ್ಡ್ ಇರೋವಂಥ ಜಾಗದಲ್ಲಿ ಮಶ್ರೂಮು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನಾವು ಇವರು ಆಲ್ರೆಡಿ ಡಾರ್ಕ್ ರೂಮಿಂದ ಈ ರೂಮ್ಗೆ ಶಿಫ್ಟ್ ಮಾಡಿ 2-3 ಡೇಸ್ ಆಗಿರುವಂತಹ ಮಶ್ರೂಮ್ ಬ್ಯಾಗ್ಸ್ನ ನೋಡ್ತಾ ಇದ್ದೀವಿ. ಈ ರೂಮ್ಗೆ ಶಿಫ್ಟ್ ಆದಮೇಲೆ ಒಂದು 10 ಡೇಸ್ನಲ್ಲಿ ಫಸ್ಟ್ ಕ್ರಾಪ್ ಬರುತ್ತೆ, ಇನ್ನೊಂದು 10 ಡೇಸ್ನಲ್ಲಿ ಸೆಕೆಂಡ್ ಕ್ರಾಪ್ ಬರುತ್ತೆ, ಮತ್ತೆ ಇನ್ನೊಂದು 10 ಡೇಸ್ನಲ್ಲಿ ಥರ್ಡ್ ಕ್ರಾಪ್ ಬರುತ್ತೆ. ಈ ಥರ ಒಟ್ಟು 3 ಸಲ ಮಶ್ರೂಮ್ ಬರುತ್ತೆ. ಸೊ ಟೋಟಲಿ ಇದೊಂದು 45 ಡೇಸ್ ಪ್ರಾಸೆಸ್. ಈ ಮಶ್ರೂಮ್ ಒಂದು 200 ಗ್ರಾಮ್ಸು ಮಾರ್ಕೆಟ್ನಲ್ಲಿ 70 to 80 ರುಪೀಸ್ಗೆ ಸೆಲ್ ಮಾಡ್ಬೋದು. ಒಂದು ಬ್ಯಾಗ್ನಲ್ಲಿ 3 ಸಲ ಬರೋವಂಥ ಎಲ್ಲ ಕ್ರಾಪ್ನು ಸೇರಿಸಿ ಏನಿಲ್ಲ ಅಂದರೂ 700 to 800 ಗ್ರಾಮ್ಸ್ ಇರುತ್ತೆ. ಅಂದರೆ 70 into 4 = 280 ರುಪೀಸ್. ದಿನಕ್ಕೆ 3 ಟೈಮ್ಸ್ ಈ ಥರ ಸ್ಪ್ರೇ ಮಾಡಬೇಕಾ? ಒಂದು ಬ್ಯಾಗ್ನಲ್ಲಿ 300 ರೂಪಾಯಿ ತನಕ ಲಾಭ ಇರುತ್ತೆ. ಆದರೆ ಆ ಬ್ಯಾಗ್ ಮೇಲೆ ಇನ್ವೆಸ್ಟ್ಮೆಂಟು 50 to 60 ರುಪೀಸ್ ಅಷ್ಟೇ. ಈ ಥರ ನೀವು ಎಷ್ಟು ಬ್ಯಾಗ್ಸ್ ಮಾಡ್ತೀರೋ ಅಷ್ಟು ಬ್ಯಾಗ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಮಾರ್ಕೆಟ್ನಲ್ಲಿ ನೀವು ಮೋಸ್ಟ್ ಆಫ್ ದೆಮ್ ಬಟನ್ ಮಶ್ರೂಮ್ಸ್ನ ನೋಡಿರ್ತೀರ. ಅವು ಬಿಟ್ಟು ಇನ್ನು ಮಿಲ್ಕಿ, ಆಯಿಸ್ಟರ್ ಅಂತ ಬೇರೆ ಬೇರೆ ಮಶ್ರೂಮ್ಸ್ ಕೂಡ ಇದೆ. ಈ ಎಲ್ಲ ಮಶ್ರೂಮ್ಸ್ಗಳಲ್ಲೂ ಬಿರಿಯಾನಿ, ಫ್ರೈ, ಕಬಾಬ್, ಪಿಕಲ್ಸ್ ಮತ್ತು ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ನು ಮಾಡ್ತಾರೆ. ನೀವು ಇದರಲ್ಲಿ ಯಾವ್ಯಾವ ಟೈಪ್ ಆಫ್ ಮಶ್ರೂಮ್ಸ್ನ ಟೇಸ್ಟ್ ಮಾಡಿದ್ರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮಾರ್ಕೆಟ್ನಲ್ಲಿ ಇವುಗಳಿಗೆ ಡಿಮ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ನೀವು ಇದನ್ನು ಚೆನ್ನಾಗಿ ಬೆಳೆಸಿ ನೀವೊಂದು ಹೋಲ್ಸೇಲರ್ಗೋ ಅಥವಾ ರೀಟೇಲರ್ಸ್ಗೋ ಅಥವಾ ನಿಮ್ಮದೇ ಓನ್ ಕಸ್ಟಮರ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಲಾಭ. ಇನ್ನು ಇವರು ಬೆಳೆಸಿರೋಂಥ ಮಶ್ರೂಮ್ಸ್ನ ಅವ್ರದೇ ಓನ್ SLN ಆರ್ಗಾನಿಕ್ ಮಶ್ರೂಮ್ಸ್ ಅಂತ ಬ್ರ್ಯಾಂಡಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಕಸ್ಟಮರ್ಸ್ ನಿಮ್ಮನ್ನ ಡೈರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನೋಡಿದ್ರಲ್ಲ ಅವ್ರಿಗೆ ಇರೋವಂಥ ಫ್ರೀ ಟೈಮ್ನಲ್ಲೇ ಈ ಫಾರ್ಮ್ನ ಹೇಗೆ ಸೆಟಪ್ ಮಾಡಿದ್ದಾರೆ ಅಂತ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇನ್ನು ಯಾರ್ಯಾರು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ಅಥವಾ ಮಾಡಬೇಕು ಅಂತಿರೋರು ನಿಮ್ಗೇನಾದರೂ ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನೀವು ಇವ್ರ ಹತ್ರ ಏನಾದರೂ ಮಶ್ರೂಮ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಮಶ್ರೂಮ್ಸ್ ಬೇಕು ಏನಾದರೂ ನಮಗೆ ಅವೈಲೇಬಲ್ ಇದೆ ಅಂತ ಅಂದರೆ ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲಿ ಇವಾಗ ನಾಲೆಜ್ ಬಂತು, ಜಾಗ ಸಿಕ್ತು, ಟೈಮು ಇದೆ. ಆದರೆ ಮೈನ್ ಇವನ್ನ ಇವಾಗ ಎಲ್ಲಿ ಸೇಲ್ ಮಾಡೋದು? ಒಂದು, ನಿಮ್ಮ ಸುತ್ತಮುತ್ತ ಜನ ಎಲ್ಲಿ ಜಾಸ್ತಿ ಇರ್ತಾರೋ ಲೈಕ್ ಪಾರ್ಕ್ಸ್ ಹತ್ರ ನೀವೇ ಓನಾಗಿ ಸೇಲ್ ಮಾಡ್ಬೋದು. ಇಲ್ಲ ತರಕಾರಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ಹೋಲ್ಸೇಲರ್ ಸಿಕ್ಕಿದ್ರೆ ಅವ್ರಿಗೂ ಸೇಲ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಸರ್ಕಲ್ನಲ್ಲಿ ಹೇಳಿ. ತೊಗೊಂಡ್ರೆ ಅವ್ರು ತೊಗೊಳ್ತಾರೆ. ಇಲ್ಲ ಅಂದರೆ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಲ್ಲ, ಅಕಸ್ಮಾತಾಗಿ ಹೇಳಿದ್ರು ನಿಮಗೆ ಪ್ರಾಫಿಟೇ ಅಲ್ವಾ. ಇಲ್ಲಿ ನೀವೇನಾದರೂ ಇದಕ್ಕಷ್ಟು ಮಾರ್ಕೆಟ್ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ಗೊತ್ತಿರಲಿ, ಮಶ್ರೂಮ್ನ ಬೆಳೆಯೋರು ಕಡಿಮೆ ಇದ್ದಾರೆ, ಕನ್ಸ್ಯೂಮ್ ಮಾಡೋರು ಜಾಸ್ತಿ ಇದ್ದಾರೆ. ಸೊ ಇದಾಗಿತ್ತು 1 ಡೇ ಮಶ್ರೂಮ್ ಫಾರ್ಮ್ ಟೂರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.